ಹಾಯ್ ಫ್ರೆಂಡ್ಸ್, ಜೀವನದಲ್ಲಿ ಸಹಾಯ ಅನ್ನೋ ಪದವನ್ನು ಎಲ್ಲರೂ ಕೇಳಿರುತ್ತೇವೆ, ಹಾಗೆಯೇ ಸಹಾಯ ಮಾಡಿರುತ್ತೇವೆ, ಹಾಗೆ ಸಹಾಯ ಪಡೆದಿರುತ್ತೇವೆ. ಆದ್ದರಿಂದ ಸಹಾಯ ಮಾಡೋದು ಒಳ್ಳೆಯದೇ, ಆದರೆ ಅದರ ಅನಿವಾರ್ಯತೆ ತಿಳಿದು ಮಾಡುವುದು ಉತ್ತಮ. ಬನ್ನಿ ಇವತ್ತಿನ ಸಹಾಯದ ಕತೆ ಶುರು ಮಾಡೋಣ. ಒಬ್ಬ ಮನುಷ್ಯ ಒಂದು ದಿನ ದಾರಿಯಲ್ಲಿ ಹೋಗುವಾಗ ಹಕ್ಕಿಯ ಮೊಟ್ಟೆ ಸಹಿತ ಗೂಡು ಕೆಳಗೆ ಬಿದ್ದಿರುವುದನ್ನು ಕಂಡರು. ಅವರು ಅದನ್ನು ಹಕ್ಕಿ ಸುರಕ್ಷತೆಗಾಗಿ ತಮ್ಮ ಮನೆಯ ಹತ್ತಿರದ ಮರದ ಮೇಲೆ ಇರಿಸಿದರು. ದಿನಗಳು ಕಳೆದಾಗ ಮೊಟ್ಟೆಯಿಂದ ಚಿಕ್ಕ ಹಕ್ಕಿಮರಿ ಹೊರಬಂದಿತು. ಆದರೆ ಆ ಮರದ ಎತ್ತರವು ಕಡಿಮೆ ಇದ್ದುದರಿಂದ ಹಕ್ಕಿಗೆ ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ಆ ಮನುಷ್ಯ ಪ್ರತಿದಿನ ಅದಕ್ಕೆ ಆಹಾರ ತಂದು ಕೊಡುತ್ತಿದ್ದರು. ಆದರೆ ಆ ಚಿಕ್ಕ ಹಕ್ಕಿಗೆ ಹಾರುವ ಆಸಕ್ತಿಯೂ ಮೂಡಲಿಲ್ಲ, ಹಾಗೆ ಸಾಮರ್ಥ್ಯ ಕೂಡ ಬೆಳೆಯಲಿಲ್ಲ. ಒಂದು ದಿನ ಆ ಮನುಷ್ಯನ ಸ್ನೇಹಿತರು ಹೇಳಿದರು, ನೀನು ಅದಕ್ಕೆ ಇದೇ ರೀತಿ ಸಹಾಯ ಮಾಡುತ್ತಿದ್ದರೆ ಅದು ತಾನು ರೆಕ್ಕೆ ಬಿಚ್ಚಿ ಹಾರಬೇಕು ಎಂಬುದನ್ನು ಮರೆತು ಬಿಡುತ್ತದೆ ಎಂದು. ಅದನ್ನು ಕೇಳಿದ ಮನುಷ್ಯರು ಆ ದಿನದಿಂದ ಆಹಾರ ನೀಡುವುದನ್ನು ನಿಲ್ಲಿಸಿದರು. ಹಕ್ಕಿ ಮೊದಲ ದಿನಕ್ಕೆ ಹಿಗ್ಗಿತು, ಬೇಸರಪಟ್ಟಿತು, ಹಾರಲು ಯತ್ನಿಸಿತು, ಆದರೆ ಸಾಧ್ಯವಾಗಲಿಲ್ಲ. ಎರಡನೇ ದಿನ ಮತ್ತೆ ಪ್ರಯತ್ನಿಸಿತು. ಮೂರನೇ ದಿನ ಬಹಳ ಪ್ರಯತ್ನದ ಬಳಿಕ ಅದು ಹಾರಿಯೇ ಬಿಟ್ಟಿತು, ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿತು. ನೀತಿ: ಸಹಾಯ ಮಾಡುವುದು ಒಳ್ಳೆಯದೇ, ಆದರೆ ಅನಿವಾರ್ಯತೆ ತಿಳಿದು ಮಾಡುವುದು ಉತ್ತಮ. ಸಹಾಯವೇ ತಮಗೆ ಇಕ್ಕಟ್ಟಾದಾಗ ತಮ್ಮ ಶಕ್ತಿಯನ್ನು ಅರಿಯಲು ಹೋರಾಡಬೇಕಾಗುತ್ತದೆ. ಬದುಕಿನ ಕಠಿಣ ಸನ್ನಿವೇಶಗಳು ನಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಹೊರತೆಗೆಯುತ್ತವೆ.